ಯಡಿಯೂರಪ್ಪ ಅವರು 625ಕ್ಕೆ 625 ತಗೊಂಡಿರುವಂತಹ ಸ್ಟೂಡೆಂಟ್ಸ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಭರತ್ ಜಾಯಿನ್ ಆಗಿದ್ದಾರೆ. ದಾವಣಗೆರೆ ಸ್ಟೂಡೆಂಟ್ ಭರತ್, ಹೆಲೋ, ಕಂಗ್ರಾಚುಲೇಷನ್ಸ್. 625ಕ್ಕೆ 625 ಸಾಮಾನ್ಯದ ಮಾತಲ್ಲ. ಹೌ ಆರ್ ಯು ಫೀಲಿಂಗ್? ಗುಡ್ ಮ್ಯಾಮ್, ಫೀಲಿಂಗ್ ಗುಡ್. ಅಂದ್ಕೊಂಡಿದ್ರಾ? ಅಂದ್ರೆ ಎಕ್ಸಾಮ್ ಬರ್ದ್ ಬಂದ್ಮೇಲೆ ಅಫ್ಕೋರ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತೆಲ್ಲ ಒಂದ್ಸತಿ ನಾವು ನೋಡ್ಕೋತೀವಿ. ಅವಾಗ 625 ಬಂದಿತ್ತಾ? ಯಾ ಮ್ಯಾಮ್, 625 620 ಮೇಲೆ 623 ಮೇಲೆ ಹೋಗ್ಬಿಟ್ಟಿದ್ದೆ ಮ್ಯಾಮ್. ನಾನು ಬರ್ದಿದ್ದೆ, ಅಷ್ಟು ಎಲ್ಲ ಬರ್ದಿದ್ದೆ, ಆದ್ರೆ ಸ್ವಲ್ಪ ಭಯ ಇತ್ತು. ಟೀಚರ್ಸ್ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಸ್ಕೂಲ್ ಕೂಡ ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಾದ್ರು ಪ್ರೆಷರ್ ಹಾಕಿದ್ರಾ 620 ಮೇಲೆ ತೆಗಿಬೇಕು ಅಂತ? ಹೌದು ಮ್ಯಾಮ್, ಹಾಕಿದ್ರಾ? ಅಂದ್ರೆ ಅವರು ಟೀಚರ್ಸ್ ಬಹಳ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್, ಎನ್ಕರೇಜ್ ಮಾಡಿ. ವಿದ್ಯಾಲಕ್ಷ್ಮಿ ಸ್ಕೂಲ್ ಅಲ್ವಾ ನಿಮ್ದು? ಹೌದು. ಯಾರು ರಿಸಲ್ಟ್ ಫಸ್ಟ್ ನೋಡಿ ಹೇಳಿದ್ಯಾರು? ನೀವೇ ನೋಡಿದ್ರಾ ಅಥವಾ ನಿಮ್ ಫ್ರೆಂಡ್ಸ್ ನೋಡಿದ್ರಾ, ಪೇರೆಂಟ್ಸ್ ನೋಡಿದ್ರಾ? ಇದು ಬೋರ್ಡ್ ಇಂದ ರಿಸಲ್ಟ್ ಕಳ್ಸಿದ್ರಲ್ಲ ಮ್ಯಾಮ್, ಅದರಲ್ಲಿ ನೋಡಿದ್ವಿ, ಟೀಚರ್ಸ್ ನೋಡಿ ಹೇಳಿದ್ರು. ಸೊ ಇವಾಗ ಫುಲ್ ಬಿಸಿ ನೀವು 625 ಔಟ್ ಆಫ್ ಔಟ್ ತೆಗ್ದಿರೋದಕ್ಕೆ. ಹೌದಾ ಮ್ಯಾಮ್? ಈ ಗ್ರೇಡಿಂಗ್ ಸಿಸ್ಟಮ್ ಬಗ್ಗೆ ಎಲ್ಲ ಒಂದಿಷ್ಟು ದಿನ ಕನ್ಫ್ಯೂಷನ್ ನಡೀತಲ್ಲ, ಅವಾಗ ಏನ್ ಓಡ್ತಾ ಇತ್ತು ಭರತ್ ನಿಮ್ ಮನ್ಸಲ್ಲಿ? ಮತ್ತೆ SSLC ರಿಸಲ್ಟ್ ಕೂಡ ಅದಕ್ಕೆ ಡಿಲೇ ಆಗ್ತಿತ್ತಲ್ಲ ಆ ಟೈಮಲ್ಲಿ? ಇಲ್ಲ ಮ್ಯಾಮ್, ಅದು ನಮ್ಮ ಸ್ಕೂಲಲ್ಲಿ ಹಿಂದಿ ಟೀಚರ್ಸ್ ಚೆನ್ನಾಗಿದ್ದು, ಬಹಳ ಸ್ಟಾರ್ಟಿಂಗ್ ಇಂದಾನೇ ನಮಗೆ ಓದ್ತಿದ್ರಲ್ಲ ಮ್ಯಾಮ್, ಅದು ಹಿಂದಿ ಸಮಸ್ಯೆ ಏನಾಗ್ಲಿಲ್ಲ, ಬರೆಯೋ ತರ ಬರ್ದ್ ಬಂದೆ ನಾನು. ಅಷ್ಟು ಬರ್ದ್ ಬಂದಿದ್ದೆ, ತಲೆ ಕೆಡಿಸ್ಕೊಂಡ್ಲಿಲ್ಲ ಗ್ರೇಡಿಂಗ್. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ತಿದ್ರು? ಮತ್ತೆ ನೀವ್ ಎಕ್ಸ್ಟ್ರಾ ಎಫರ್ಟ್ ಅಂತ ಏನ್ ಹಾಕ್ತಿದ್ರಿ? ಮನೆಗೆ ಬಂದು ಟ್ಯೂಷನ್ಸ್ಗೆಲ್ಲ ಹೋಗ್ತಾ ಇದ್ರಾ? ಇಲ್ಲ ಮ್ಯಾಮ್, ನಮ್ ಸ್ಕೂಲಲ್ಲೇ ಸ್ಪೆಷಲ್ ಕ್ಲಾಸ್ ಅಂತ ಮಾಡೋರು, ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದೆ. ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡೋರು, ಎಕ್ಸ್ಟ್ರಾ ಬಹಳ ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೆ, ಬೇರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಅಂದ್ರೆ ಅವತ್ತೇನ್ ಟೀಚ್ ಮಾಡ್ತಾ ಇದ್ರು ಅದನ್ನ ಮನೆಗೆ ಬಂದು ಅವತ್ತೇ ಒಂದು ರಿವಿಷನ್ ಅನ್ನ ಮಾಡ್ಬಿಡ್ತಾ ಇದ್ರಿ, ಪೆಂಡಿಂಗ್ ಯಾವ್ದು ಉಳಿಸ್ಕೋತಿರ್ಲಿಲ್ವಾ? ಹಾ ಮ್ಯಾಮ್. ಈಗ ನಿಮ್ಗೆ ಯಾವ ಸಬ್ಜೆಕ್ಟ್ ಫೇವ್ರೇಟ್ ಅಂತ ಕೇಳಬೇಕು ಅಂತಾನೆ ನನ್ಗೆ ಅನ್ನಿಸ್ತಿಲ್ಲ, ಯಾಕಂದ್ರೆ ಔಟ್ ಆಫ್ ಔಟ್ ಎಲ್ಲದರಲ್ಲೂ. ಬಟ್ ಸ್ಟಿಲ್ ಯಾವ ಸಬ್ಜೆಕ್ಟ್ ನಿಮ್ ಫೇವ್ರೇಟ್? ಸೈನ್ಸ್. ಸೈನ್ಸ್. ವಾಟ್ ನೆಕ್ಸ್ಟ್ ಈಗ? ಇವಾಗ ಸೈನ್ಸ್ ತಗೊಬೇಕು ಅಂತ ಇದ್ದೀನಿ ಮ್ಯಾಮ್, PCMB. ನೆಕ್ಸ್ಟ್ ನೀಟ್ ಟಾರ್ಗೆಟ್. MBBS ಮಾಡ್ಬೇಕು ಅಂತ? ಹಾ ಹೌದು. ಸೊ ಈಗ ಮನೇಲೆಲ್ಲ ಎಷ್ಟು ಖುಷಿ ಆಗಿದ್ದಾರೆ? ಮನೇಲಿ ಬಹಳ ಖುಷಿ ಆಗಿದ್ದಾರೆ ಮ್ಯಾಮ್. ಟೀಚರ್ಸ್ ಯಾವ್ದಾದ್ರು ಕಾಲ್ ಮಾಡಿದ್ರಾ? ಅಷ್ಟ್ರು ಮಾಡಿದ್ರು ಮ್ಯಾಮ್. ಏನಂದ್ರು? ಇಲ್ಲ, ಸ್ಕೂಲಿಗೆ ಬರ್ರಿ ಅಂತ ಇದ್ದಾರೆ, ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳಿದ್ರು. ಫ್ರೆಂಡ್ಸ್ ಮಾಡಿದ್ರು ಮ್ಯಾಮ್. ಅಪ್ಪ ಅಮ್ಮ ಏನ್ ಹೇಳಿದ್ರು ಫಸ್ಟ್? ನನಗೆ ಅದೇ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮಂಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ 620 ಮೇಲ್ ತೆಗಿಬೇಕು ಮಗ ಅಂತ? ಇತ್ತು ಮ್ಯಾಮ್. ನಿಮ್ ಊರ್ ಯಾವುದು ಭರತ್? ದಾವಣಗೆರೆಲಿ ಕಣಿವೆ ಬಿಳ್ಸಿ ಅಂತ. ಹಾ, ಫಸ್ಟ್ ಇಂದ ಓದಿದೆಲ್ಲ ಇದೇ ಸ್ಕೂಲಲ್ಲ ನೀವು? ವಿದ್ಯಾಲಕ್ಷ್ಮಿ ಸ್ಕೂಲಲ್ಲೇನಾ? ಇಲ್ಲಿ 5th ಇಂದ ಜಾಯ್ನ್ ಆಗಿದ್ ಮ್ಯಾಮ್, ಅದರಿಂದ ವಿದ್ಯಾಲಕ್ಷ್ಮಿ. ಈಗ ನಿಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಗೊತ್ತಾಯ್ತಾ ಅವ್ರ ಮಾರ್ಕ್ಸ್ ಎಲ್ಲ? ಇಲ್ಲ ಮ್ಯಾಮ್, ಇವಾಗ ಸ್ಕೂಲಿಗೆ ಓದ್ತಿದ್ದೀನಲ್ಲ, ಕೇಳ್ಕೊಂಡು. ಅಂದ್ರೆ ಓದುವಾಗ ಎಕ್ಸಾಮ್ ಟೈಮ್ ನಲ್ಲಿ ತುಂಬಾ ಜನ ಪ್ರೆಷರ್ ಮಾಡ್ಕೋತಾರೆ. ಸೊ ಅಂತ ಸ್ಟೂಡೆಂಟ್ಸ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಯಾಕಂದ್ರೆ ಔಟ್ ಆಫ್ ಔಟ್ ನೀವು ತೆಗ್ದಿರಾ, ನೆಕ್ಸ್ಟ್ ಎಕ್ಸಾಮ್ ಫೇಸ್ ಮಾಡೋರ್ಗೆ. ಇಲ್ಲ ಮ್ಯಾಮ್, ಅದು ನಾವು ಖುಷಿಯಿಂದ ಓದ್ಬೇಕು, ಪ್ರೆಷರ್ ಬಾಳ ಹಾಕಿ ಓದಿದ್ರೆ ತಲೆಗೋಗಲ್ಲ. ಕಾಮ್ ಆಗಿ ಇರ್ಬೇಕು ಮೈಂಡ್. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ನೆನಪಾಗಬೇಕು ಅಂದ್ರೆ ಕಾಮ್ ಆಗಿರ್ಬೇಕು. ಅಪ್ಪ ಅಮ್ಮ ಎಲ್ಲ ಏನಾದ್ರು ಬೈಸ್ಕೊಂಡಿದ್ದಿದ್ಯಾ ನೀವು ಓದ್ಕೋ ಅಂತ? ಅದು SSLC PUC ಅಂದ್ರೆ ಏನಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಕ್ಕೂ ಬಿಡಲ್ಲ, ಯಾವಾಗ್ಲೂ ಬುಕ್ ಹಿಡ್ಕೊಂಡು ಕುತ್ಕೋಬೇಕು ಅಂತ ಒಂದು ಪಾಲಿಸಿ ತರ ಮಾಡ್ಬಿಡ್ತಾರೆ ಪೇರೆಂಟ್ಸ್. ನಿಮ್ಗೂ ಹಂಗೆ ಪ್ರೆಷರ್ ಇತ್ತಾ? ಇಲ್ಲ ಮ್ಯಾಮ್, ಅವರು ಏನು ಹೇಳ್ತಿದ್ದಿಲ್ಲ, ಸಪೋರ್ಟ್ ಮಾಡೋರು ಮ್ಯಾಮ್ ಪೇರೆಂಟ್ಸ್ ಯಾವ್ದಕ್ಕೂ ಆಗ್ಲಿ. ಈಗ ನೆಕ್ಸ್ಟ್ ಯಾವ ಕಾಲೇಜಿಗೆ ಜಾಯಿನ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವಾಗ ನೋಡ್ತಾ ಇದೀವಿ ಮ್ಯಾಮ್ ಕಾಲೇಜ್. ದಾವಣಗೆರೆಲೇನಾ? ಹಾ, ದಾವಣಗೆರೆ. ಸೊ ಈಗ ಫಸ್ಟ್ ಸ್ಕೂಲ್ಗೆ ಹೋಗಿ ಬರ್ತೀರಾ? ಹೌದು. ಈಗ ರಿಸಲ್ಟ್ ಟೆನ್ಷನ್ ಏನಾದರೂ ಇತ್ತಾ ನಿಮಗೆ? ಇತ್ತು ಮ್ಯಾಮ್, ಸ್ವಲ್ಪ. ಅಂದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಟೆನ್ಷನ್ ಅದಷ್ಟೇ ಅಲ್ವಾ?
ಈಗ ನೀವು ಒನ್ ಆಫ್ ದ ಟಾಪರ್ ನಮ್ಮ ರಾಜ್ಯಕ್ಕೆ. ಹೌದು. ಸೊ ಖುಷಿ ಆಗ್ತಾ ಇದೆ ನಿಮ್ಗಲ್ವಾ? ಇನ್ನೊಂದು ವಿಷಯ ಹೇಳಿ ನಂಗೆ ಭರತ್, ಈ ಸತಿಯಿಂದ ನಿಮ್ಗೆ ಫಿಸಿಕಲಿ ಮಾರ್ಕ್ಸ್ ಕಾರ್ಡ್ ಕೊಡಲ್ಲ, ಅಂದ್ರೆ ಕೈಯಲ್ಲಿ ಕೊಡಲ್ಲ, ಎಲ್ಲ ಡಿಜಿಟಲ್ ಫಾರ್ಮ್. ಅದೇನಾದ್ರು ಬೇಸರ ಇದೆಯಾ? ಇಲ್ಲ. ಒಟ್ಟಲ್ಲಿ ಮಾರ್ಕ್ಸ್ ಬಂದಿರೋದು ಖುಷಿ ಅಷ್ಟೇ. ಹಾ. ಸೊ ಫ್ರೆಂಡ್ಸ್ ಎಲ್ಲ ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾ ಇದ್ರಾ ಎಕ್ಸಾಮ್ ಬರೆಯೋಕ್ಕೂ ಮುಂಚೆ? ಕೇಳೋರು. ಏನ್ ಟಿಪ್ಸ್ ಕೊಡ್ತಾ ಇದ್ರಿ ಅವ್ರಿಗೆಲ್ಲ? ಇಲ್ಲ, ಆರಾಮಾಗಿ ಬರೀರಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ, ನೀಟಾಗಿ ಓದ್ರಿ ಅಂತ ಹೇಳ್ತಾ ಇದ್ದೇನೆ. ಈಗ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಇದ್ರು, ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು, 2 ಸಬ್ಜೆಕ್ಟು, ಕೆಲವರು 6 ಫೇಲ್ ಆಗಿದ್ದಾರೆ. ಸೊ ಅಂತವ್ರಿಗೆ ಏನ್ ಕಿವಿ ಮಾತು ಮತ್ತೆ ಧೈರ್ಯದ ಮಾತು ಹೇಳ್ತೀರಾ ಮತ್ತೆ ಎಕ್ಸಾಮ್ ಬರೆಯಕ್ಕೆ ಭರತ್? ಎಕ್ಸಾಮು ಬರಿಬೋದು ಮ್ಯಾಮ್, ಟೆನ್ಷನ್ ತಗೊಂಬಾರ್ದು, ಎಕ್ಸಾಮ್ ಬರೆಯೋದಿದ್ದೇ ಇರ್ತೈತಿ. ಲೈಫ್ ವಿಷಯ ಇದು. ತುಂಬಾ ಜನ ದುಡುಕಿನ ನಿರ್ಧಾರ ತಗೊಂಡ್ಬಿಡ್ತಾರೆ, ಎಷ್ಟೋ ಸತಿ ನಾವು ನೋಡಿದೀವಿ. ಸೊ ಹಂಗಾಗಿ ತುಂಬಾ ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು ಈ ಸಿಚುವೇಶನ್. ಸೊ ಅದ್ರ ಬಗ್ಗೆ ಏನ್ ಸಲಹೆ ಕೊಡ್ತೀರಾ ನೀವು ಟಾಪರ್ ಆಗಿ? ಇಲ್ಲ ಮ್ಯಾಮ್, ಅದು ಟೆನ್ಷನ್ ತಗೊಂಬಾರ್ದು, ರಿಸಲ್ಟ್ ಇಂದ ಏನಾರ ಆಗ್ಲಿ ಅಂತ. ಸ್ಟಾರ್ಟಿಂಗ್ ನಮ್ಮಲ್ಲೇ ನಾವು ನಂಬಿಕೆ ಇಟ್ಟಿರ್ಬೇಕು, ಏನಾರು ಮಾಡ್ತೀನಿ ಅಂತ. ಎಕ್ಸಾಕ್ಟ್ಲಿ, ಕಾನ್ಫಿಡೆನ್ಸ್ ಅನ್ನೋದು ಮುಖ್ಯ. ಏನ್ ಕೆಲಸ ಮಾಡೋದಿದ್ರು ಅಲ್ವಾ, ಅದನ್ನ ಲೂಸ್ ಮಾಡ್ಕೋಬಾರ್ದು, ಕಳ್ಕೋಬಾರ್ದು. ಎಸ್. ಸೊ ಇವತ್ತು ಫುಲ್ ಸೆಲೆಬ್ರೇಷನ್. ಹಂಗಾದ್ರೆ ಫಸ್ಟ್ ಏನ್ ಮಾಡಿದ್ರಿ ರಿಸಲ್ಟ್ ಗೊತ್ತಾದ ತಕ್ಷಣ? ಫಸ್ಟ್ ಪೇರೆಂಟ್ಸಿಗೆ ಎಲ್ಲ ಹೇಳಿದ್ವಿ, ಆಮೇಲೆ ಸ್ವೀಟ್ ಹಂಚಿದ್ವಿ. ನಿಮಗೆ 625ಕ್ಕೆ 625 ಬಂತು ಅಂತ ಗೊತ್ತಾದ ತಕ್ಷಣ ಎಷ್ಟ್ ಜನ ನಂತರನೇ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹುಡುಕಿದ್ರಾ? ಇಲ್ಲ ಮ್ಯಾಮ್, ಇವಾಗ ಅದೇ ನೋಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ಸ್ಕೂಲಿಗೆ ಹೋಗಿ 7 ಜನ ಬಂದಿದ್ದಾರೆ. ಹೌದಾ? 7 ಜನ ಔಟ್ ಆಫ್ ಔಟ್ ತಗೊಂಡಿದ್ದಾರೆ, ಅದ್ರಲ್ಲಿ ನೀವು ಒಬ್ರು. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ನಿಮ್ ಫ್ಯೂಚರ್ಗೆ ಭರತ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಸೊ ಔಟ್ ಆಫ್ ಔಟ್ ಯಾರೆಲ್ಲ ತಗೊಂಡಿದ್ದಾರೆ, ಸೊ ಅವರ ಫೋಟೋನ ತೋರಿಸ್ತಾ ಇದ್ದೀವಿ. ಭರತ್ ಈಗಷ್ಟೇ ಮಾತಾಡ್ತಾ ಇದ್ರು, ದಾವಣಗೆರೆಯ ಸ್ಟೂಡೆಂಟ್ ಇವರು. 625ಕ್ಕೆ 625 ತಗೊಂಡಿದ್ದಾರೆ ಅಂಡ್ ಸ್ಟೂಡೆಂಟ್ಸ್ಗೆ ಅಡ್ವೈಸ್ ಮಾಡಿದ್ದಾರೆ, ಟೆನ್ಷನ್ ತಗೊಳ್ಬೇಡಿ, ಕಾಮಾಗಿರಿ. ಎಕ್ಸಾಮ್ ಟೈಮ್ನಲ್ಲೂ ಅಷ್ಟೇ, ರಿಸಲ್ಟ್ ಟೈಮ್ನಲ್ಲೂ ಅಷ್ಟೇ ಆಗತ್ತೆ ಟೆನ್ಷನ್, ನರ್ವಸ್ ಇಲ್ಲ ಅಂತಲ್ಲ, ಬಟ್ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತೇಳಿ. ಮತ್ತೊಬ್ರು ಪ್ರೀತಮ್, ಉಡುಪಿಯ ಸ್ಟೂಡೆಂಟ್ ಪ್ರೀತಮ್ ಜಿ ಪೂಜಾರಿ, ಇವರು ಅಷ್ಟೇ 625ಕ್ಕೆ 625 ತಗೊಂಡಿದ್ದಾರೆ, ಮದರ್ ತೆರೇಸಾ ಸ್ಕೂಲ್. ಇನ್ನು ಮತ್ತೊಬ್ರು SSLC ಟಾಪರ್ ಧನುಷ್ ಸುಧೀರ್ ಮೈಸೂರ್, ಅಂದ್ರೆ ಬೆಂಗಳೂರು ನಾರ್ತ್ ಇವ್ರದ್ದು. ಇವ್ರ ಹೆಸರು ಧನುಷ್ ಸುಧೀರ್ ಮೈಸೂರ್. ಇವರು ಕೂಡ 625ಕ್ಕೆ 625 ಮಾರ್ಕ್ಸ್ ತಗೊಂಡಿದ್ದಾರೆ. ಉಳ್ದಂಗೆ ಚಿಕ್ಕೋಡಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ನ ವಿದ್ಯಾರ್ಥಿ ಪ್ರಾರ್ಥನಾ 625ಕ್ಕೆ 625 ತಗೊಂಡಿದ್ದಾರೆ. ಹಾಗೆಯೇ ಬೃಂದ ಚಿಕ್ಕಮಗಳೂರು, ಅವರು ಅಷ್ಟೇ 625ಕ್ಕೆ 625 ತಗೊಂಡಿದ್ದಾರೆ. ಸೌಜನ್ಯ ವಿಜಯಪುರದಿಂದ, ಅವರು 625ಕ್ಕೆ 625. ರಾಯಚೂರಿನ ಸ್ಟೂಡೆಂಟ್ ಸುಖದೇವ್ 625ಕ್ಕೆ 625 ತಗೊಂಡಿದ್ದಾರೆ. ಈ ಸತಿ ಒಟ್ಟು 7 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ, ಅಂದ್ರೆ 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಪರ್ಸೆಂಟೇಜ್ ವೈಸ್ ಕೂಡ ಮಧು ಬಂಗಾರಪ್ಪ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ಬಾರಿ ಅವ್ರು ಹೋದಾಗ ಮಿನಿಸ್ಟರ್ ಆಗಿ, ಅಂದ್ರೆ ಶಿಕ್ಷಣ ಸಚಿವರಾಗಿ, ನಮ್ಮ ಭಾಗ ಯಾವಾಗಲೂ ಕಡೆಗಣನೆಗೆ ಒಳಗಾಗಿದೆ ಎಲ್ಲಾ ವಿಷಯದಲ್ಲೂ, ಅದರ ಶಿಕ್ಷಣ ವಿಷಯದಲ್ಲೂ ಅದು ಮುಂದುವರೆದಿದೆ ಅಂತ ಹೇಳ್ತಾ ಇದ್ರು. ಬಟ್ ಈ ಸತಿ ನಾವು ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ವಿ, ಕೆಲವೊಂದು ಹೊಸ ರೂಲ್ಸ್ಗಳನ್ನ ಅಲ್ಲಿ ಮಾಡಿದ್ವಿ, ಅಧಿಕಾರಿಗಳಿಗೆ ಹೇಳಿದ್ವಿ, ಅದರಂತೆ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ಈ ಬಾರಿ ಎಂದಿನಂತೆ ನಾವು ನೋಡ್ತಾ ಇದ್ದೀವಿ, ಉಡುಪಿ ರಾಜ್ಯಕ್ಕೆ ಫಸ್ಟ್ ಬಂದಿದೆ. ಇನ್ನು ಉಳಿದಂಥ ಡಿಸ್ಟ್ರಿಕ್ಟ್ಗಳ ಪರ್ಸೆಂಟೇಜ್ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ SSLC ಒಂದು ಟರ್ನಿಂಗ್ ಪಾಯಿಂಟ್. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಮಾತ್ರ PUC ಸೇರಿದಂತೆ ಬೇರೆ ಎಜುಕೇಷನ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ರೆಷರ್ ಮಕ್ಕಳಿಗೆ ಇದ್ದೇ ಇರುತ್ತೆ. ಅದರಂತೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದವ್ರು ಖುಷಿ ಪಡ್ತಾರೆ, ಇಲ್ಲ ಅಂತಲ್ಲ. ಕಮ್ಮಿ ಮಾರ್ಕ್ಸ್ ಬಂದವರು ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗಿಬೇಕು ಅಂದ್ಕೊಳ್ತಾರೆ. ಫೇಲ್ ಆದವರು ದಯವಿಟ್ಟು ಧೃತಿಗೆಡಬೇಡಿ, ಇನ್ನೂ ನಿಮ್ಮ ಜೀವನದಲ್ಲಿ ಆಪ್ಷನ್ಸು ಇದೆ, ಸಮಯನೂ ಇದೆ. ಹಾಗಾಗಿ ಟೆನ್ಷನ್ಗೆ ಒಳಗಾಗದೆ ಮತ್ತೆ ಧೈರ್ಯವಾಗಿ ಎಕ್ಸಾಮ್ ಫೇಸ್ ಮಾಡಿ.